ಪುದುಚೇರಿ ಪೊಲೀಸರು ಇಬ್ಬರು ಸ್ಟಾರ್ ನಟಿಯರನ್ನ ವಿಚಾರಣೆ ಮಾಡಲು ನಿರ್ಧರಿಸಿದ್ದಾರೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳಿ ಜನರನ್ನ ವಂಚಿಸಲಾಗ್ತಾ ಇದೆ ಎಂದು ನಿವೃತ್ತ ಸರ್ಕಾರಿ ಉದ್ಯೋಗಿ ಅಶೋಕನ್ ಎಂಬುವವರು ಪೊಲೀಸರಿಗೆ ದೂರು ನೀಡಿದರು. ಕ್ರಿಪ್ಟೋ ಕರೆನ್ಸಿ ಕಂಪನಿಯು 2022ರಲ್ಲಿ ಕೊಯಮತ್ತೂರಿನಲ್ಲಿ ತನ್ನ ಮುಖ್ಯ ಶಾಖೆಯನ್ನು ತೆರೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಸ್ಟಾರ್ ನಟಿ ತಮನ್ನಾ ಭಾಗವಹಿಸಿದ್ರು. ಮಹಾಬಲಿಪುರಂನಲ್ಲಿ ನಡೆದ ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸ್ಟಾರ್ ನಟಿ ಕಾಜಲ್ ಅಗರ್ವಾಲ್ ಕೂಡ ಭಾಗವಹಿಸಿದ್ರು. ಇದಾದ ನಂತರ ಮುಂಬೈನಲ್ಲಿ ಒಂದು ದೊಡ್ಡ ಪಾರ್ಟಿಯನ್ನು ಆಯೋಜಿಸಿದ ಕಂಪನಿ ಸಾವಿರಾರು ಜನರಿಂದ ಹಣವನ್ನ ಸಂಗ್ರಹಿಸಿದ್ರು ಎನ್ನಲಾಗಿದೆ. ಜನರನ್ನು ಲಾಭದ ಹೆಸರಿನಲ್ಲಿ ವಂಚಿಸಿದ ಆರೋಪದ ಮೇಲೆ ಪೊಲೀಸರು ಈಗಾಗಲೇ ನಿತೀಶ್ ಜೈನ್ ಮತ್ತು ಅರವಿಂದ್ ಕುಮಾರ್ರನ್ನು ಬಂಧಿಸಿದ್ದಾರೆ. ಈಗ ಪ್ರಕರಣದ ತನಿಖೆಯ ಭಾಗವಾಗಿ ಪುದುಚೇರಿ ಪೊಲೀಸರು ತಮನ್ನಾ ಮತ್ತು ಕಾಜಲ್ ಅಗರ್ವಾಲ್ ಅವರನ್ನು ವಿಚಾರಣೆ ಮಾಡಲು ನಿರ್ಧರಿಸಿದ್ದಾರೆ. ಇದಕ್ಕೆ ತಮನ್ನಾ ಹಾಗೂ ಕಾಜಲ್ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.